Solve system of linear equations using matrix method. Solution. Let A equals to 1, minus 1, 2, 3, 4, minus 5, 2, minus 1, 3. This is matrix A. You know that the matrix X will be column matrix of variables X, Y, Z, and matrix B. ಇದನ್ನು ನಾನು ಈ ಕಡೆ ಬರೆದುಬಿಡ್ತೀನಿ. B equals to ಇದು ಕಾಲಮ್ ಮ್ಯಾಟ್ರಿಕ್ಸ್, ಕಾನ್ಸ್ಟೆಂಟ್ಸ್ಗಳೇನಿರುತ್ತಲ್ಲ ಅದರ ಕಾಲಮ್ ಮ್ಯಾಟ್ರಿಕ್ಸ್ 7, minus 5 and 12. First of all, we have to find determinant of the matrix A, of that adjoint of the matrix A. Finally, A inverse equal to 1 by determinant A into adjoint A ಆಗುತ್ತೆ. ಅದನ್ನ B ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಓಕೆ ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡೋಣ. ಡಿಟರ್ಮಿನೆಂಟ್ A. First of all, let us find determinant of the matrix A. Expanding along first row, plus minus plus 1 into 4 3s are 12 minus into minus plus 1 5s are 5, minus into minus plus 1 into first row second column ಬಿಟ್ರೆ 3 3s are 9 minus 2 into minus 5 ಅಂತಂದ್ರೆ minus 10 ಆಗುತ್ತೆ. ಇಲ್ಲೊಂದು ಮೈನಸ್ ಇರೋದ್ರಿಂದ ಅದು plus 10 ಆಯಿತು. plus 2 into first row third column ಬಿಟ್ರೆ 3 into minus 1 is minus 3 minus 2 4s are 8. Simplify ಮಾಡಿ 1 into 12 minus 5 is 7 plus 1 into 9 plus 10 is 19 plus 2 into minus 3 minus 8 ಅಂದರೆ minus 11. It is equal to 1 into 7 is 7 plus 1 into 19 is 19 plus into minus minus 2 into 11 is 22 plus 7 plus 19 ಅಂದರೆ 26 minus 22. It is equal to 4. Therefore, determinant of the matrix A is 4. ಇದೆಲ್ಲ ತೆಗೆದು ಬಿಡ್ರಿ, ಡೈರೆಕ್ಟ್ ಆಗಿ 4 ಮಾತ್ರ ಬರ್ಕೊಳ್ಳೋಣ. Therefore, determinant of the matrix A is 4. Now let us find adjoint. ನಾನು ಡೈರೆಕ್ಟ್ ಆಗಿ ಏನು ಮಾಡ್ತೀನಿ ಅಂತಂದರೆ ಎಕ್ಸ್ ಈಕ್ವಲ್ ಟು ಫೈಂಡ್ ಮಾಡ್ತೀನಿ. ಎಕ್ಸ್ ಈಕ್ವಲ್ ಟು 1 by determinant A ಅಂದರೆ 4 ಇಂಟು ಅಡ್ಜಾಯಿಂಟ್ ಎ. ಇಲ್ಲಿ ಅಡ್ಜಾಯಿಂಟ್ ಎ ಬರಿತೀನಿ ಇಂಟು ಅಡ್ಜಾಯಿಂಟ್ ಎ ಬರೆಯೋದಕ್ಕೆ ಇಲ್ಲಿ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡ್ತಿದ್ವಿ ನಾವು. 1 minus 1 2 3 4 minus 5 2 minus 1 3. ಈಗೇನು ಮಾಡಬೇಕು, ಫಸ್ಟ್ ಎರಡು ರೋಗಳನ್ನ ರಿಪೀಟ್ ಮಾಡಬೇಕು. 1 minus 1 2 3 4 minus 5 ಫಸ್ಟ್ ಎರಡು ರೋಗಳು. ಈಗ ಫಸ್ಟ್ 2 ಕಾಲಮ್ಸ್ನ ರಿಪೀಟ್ ಮಾಡಿ 1 3 2 1 3. ಸೆಕೆಂಡ್ ಕಾಲಮ್ minus 1 4 minus 1 minus 1 4. ನಾವು ಇಗ್ನೋರ್ ಫಸ್ಟ್ ರೋ ಆ್ಯಂಡ್ ಫಸ್ಟ್ ಕಾಲಮ್. ಫಸ್ಟ್ ರೋ ಫಸ್ಟ್ ಕಾಲಮ್ನ ಇಗ್ನೋರ್ ಮಾಡಿದ್ರೆ ರೋ ವೈಸ್ ಮಾಡ್ತಾ ಹೋಗಬೇಕು ಮತ್ತು ಇಲ್ಲಿ ಕಾಲಮ್ ವೈಸ್ ರಿಸಲ್ಟ್ನ ಬರೀತಾ ಹೋಗಬೇಕು. 4 3s are 12 minus into minus plus 1 5s are 5. ಬಟ್ ಆಂಟಿ ಡಯಾಗ್ನಲ್ ಒಂದು ಮೈನಸ್ ಇರುತ್ತೆ, ಸೊ minus 5 ಆಗುತ್ತೆ. 12 minus 5 12 minus 5 ಅಂತಂದರೆ ಇಟ್ ಈಸ್ 7. ನೆಕ್ಸ್ಟ್ ಎಲಿಮೆಂಟ್ minus 5 into 2 is minus 10. 3 3s are 9. ಆಂಟಿ ಡಯಾಗ್ನಲ್ ಒಂದು ಮೈನಸ್ ಸೇರಿಸಿದ್ರೆ minus 9 ಆಯಿತು. minus 10 minus 9 ಅಂದರೆ minus 11. ಸಾರಿ, minus 10 minus 9 minus 19. It is minus 19. 3 into minus 1 is minus 3. 2 4s are 8. ಆಂಟಿ ಡಯಾಗ್ನಲ್ ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ minus 8. minus 3 minus 8 ಅಂದರೆ minus 11. ನೆಕ್ಸ್ಟ್ ಇಲ್ಲಿಗೆ ಹೋಗಿ minus 1 into 2 is minus 2. minus 1 into 3 is minus 3. ಬಟ್ ಆಂಟಿ ಡಯಾಗ್ನಲ್ದು ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 3 ಆಗುತ್ತೆ. minus 2 plus 3. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 1. 3 1s are 3. 2 2s are 4. ದಿಸ್ ವಿಲ್ ಬಿ minus 4. 3 minus 4 ಅಂದರೆ minus 1. ನೆಕ್ಸ್ಟ್ ಒನ್ 2 into minus 1 is minus 2. 1 into minus 1 is minus 1. ಆಂಟಿ ಡಯಾಗ್ನಲ್ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ 1 ಆಯಿತು. minus 2 plus 1. It will be minus 1.
Last row, minus into minus plus, 1 5 is 5, 4 2 is 8, but it will be minus 8. 5 minus 8 andre minus 3. 2 3 is 6, minus 5 into 1 is minus 5, but minus ಇನ್ನೊಂದು minus multiply ಮಾಡಿದಾಗ plus 5 ಆಯಿತು. 6 plus 5 ಅಂದರೆ 11. This will be equal to 11. 1 4 is 4, 3 into minus 1 is minus 3, anti-diagonal to minus multiply ಮಾಡಿದಾಗ plus 3 ಆಯಿತು. 4 plus 3, it will be equal to 7. ಇದು adjoint A. ಇದು adjoint A, ಇದು 1 by determinant A. ಸೊ ಟೋಟಲ್ ಆಗಿ ಇಷ್ಟು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ A ಇನ್ವರ್ಸ್ ನ ರೆಪ್ರೆಸೆಂಟ್ ಮಾಡುತ್ತೆ. ಆಲ್ರೆಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ, ಹಾಗಾಗಿ ಡೈರೆಕ್ಟ್ ಆಗಿ ಬರ್ತೀನಿ. ಬಿಕಾಸ್ ವಿ ನೋ ದಟ್ x ಈಕ್ವಲ್ ಟು A ಇನ್ವರ್ಸ್ ಇಂಟು B. ಸೊ ಇಲ್ಲಿ A ಇನ್ವರ್ಸ್ ರೆಡಿ ಇದೆ, ಇಲ್ಲಿ B ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಬೇಕಾಗಿರೋಂಥ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ ಸಿಕ್ಬಿಡ್ತದೆ. ನಮಗೀಗ A ಇನ್ವರ್ಸ್ ರೆಡಿ ಆಯಿತು. ಈ A ಇನ್ವರ್ಸ್ ಜೊತೆ B ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಬೇಕು ನಾವು. B ಮ್ಯಾಟ್ರಿಕ್ಸ್ ಏನಿದೆ 7 ಮೈನಸ್ 5 12. ಇಲ್ಲಿ B ಮ್ಯಾಟ್ರಿಕ್ಸ್ 7 ಮೈನಸ್ 5 12. 1/4 ಆಸ್ ಇಟ್ ಈಸ್ ಇರಲಿ. ಫಸ್ಟ್ ಈ ಎರಡು ಮ್ಯಾಟ್ರಿಕ್ಸಸ್ನ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ರೋ ಫಸ್ಟ್ ಕಾಲಮ್. 7 7s are 49, minus 1 into minus 5 is minus 5, minus 3 into 12 is minus 36. ಈಗ ಸೆಕೆಂಡ್ ರೋ ಮೈನಸ್ ಇಂಟು ಪ್ಲಸ್ ಮೈನಸ್ 19 into 7 133, minus into minus plus 1 5 is 5, so plus 5, plus into plus plus 11 into 12 ಅಂತಂದ್ರೆ 132. Again third row column, minus into plus minus 11 7s are 77, minus into minus plus 1 5s are 5, plus 12 into 7, that is 84. Now after simplification we get it is equal to 1/4 in the matrix. 49 ಇದೆ, minus 5 minus 36 ಅಂದ್ರೆ 49 ಇದೆ, minus 5 minus 36 means minus 41. minus 41 ಸಬ್ಟ್ರಾಕ್ಟ್ ಮಾಡಿದ್ರೆ we get 8. ಸೊ ಫಸ್ಟ್ ಎಲಿಮೆಂಟ್ 8 ಬಂತು. ಇಲ್ಲಿ ಪ್ಲಸ್ ಪ್ಲಸ್ನ ಆ್ಯಡ್ ಮಾಡಿದ್ರೆ we get 137. ಈ ಎರಡನ್ನು ಆ್ಯಡ್ ಮಾಡಿದ್ರೆ 137 ಬರುತ್ತೆ. ಸಬ್ಟ್ರಾಕ್ಟ್ ಮಾಡಿ 133ನ we get 4 ಪ್ಲಸ್ 4 ಬರುತ್ತೆ. ಈಗ ಈ ಎರಡನ್ನ ಆ್ಯಡ್ ಮಾಡಿದ್ರೆ 84 ಪ್ಲಸ್ 5 ಮೀನ್ಸ್ 89. ಅದರಲ್ಲಿ 77ನ ಸಬ್ಟ್ರಾಕ್ಟ್ ಮಾಡಿದ್ರೆ 9 ಮೈನಸ್ 7 ಅಂದರೆ 2, 8 ಮೈನಸ್ 7 ಅಂತಂದರೆ 1. ಸೊ ಇಟ್ ವಿಲ್ ಬಿ ಈಕ್ವಲ್ ಟು 12. 8 4 12. ಈಗ 1/4ನ ಒಳಗಡೆ ಮಲ್ಟಿಪ್ಲೈ ಮಾಡಿ. ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 8/4 ಫಸ್ಟ್ ಎಲಿಮೆಂಟ್ ಏನಾಗುತ್ತೆ 8/4. ಸೊ ಎಕ್ಸ್ ಇದೆ ಇಲ್ಲಿ, ಎಕ್ಸ್ ಈಸ್ ನಥಿಂಗ್ ಬಟ್ ಎಕ್ಸ್ ವೈ ಝೆಡ್. ಇಟ್ ಈಸ್ ಈಕ್ವಲ್ ಟು ಈ 8ಗೆ 1/4 ಮಲ್ಟಿಪ್ಲೈ ಮಾಡಿದ್ರೆ 8/4 ಆಯಿತು. ಎರಡನೇ ಎಲಿಮೆಂಟ್ 4ಗೆ ಮಲ್ಟಿಪ್ಲೈ ಮಾಡಿದ್ರೆ 4/4, 12ಗೆ ಮಲ್ಟಿಪ್ಲೈ ಮಾಡಿದ್ರೆ 12/4. ಸಿಂಪ್ಲಿಫೈ ಮಾಡಿ 4 1s are 4 2s are 8, 4 1s are 4 1s are 4 1s are 4 3s are. So it is equal to first element to 2, second element to 1, third element to 3. From this we can write x equal to 2, y equal to 1 and the value of z is equal to 3. Therefore this is the solution. Similarly, let us solve one more problem. If a equal to 2 minus 3 5, second row is 3 2 minus 4 and the third row is 1 1 minus 2. Find a inverse using first ಏನು ಮಾಡಬೇಕು, a inverse ಅನ್ನು ಫೈಂಡ್ ಮಾಡಬೇಕು. ಯೂಸಿಂಗ್ a inverse ಸಾಲ್ವ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್. ಒಂದು ಅಬ್ಸರ್ವ್ ಮಾಡಿ ಏನು ಅಂತಂದ್ರೆ ಇಲ್ಲಿ ಈ ಮ್ಯಾಟ್ರಿಕ್ಸ್ನ ಎಲಿಮೆಂಟ್ಸ್ಗಳು ಇಲ್ಲಿ ಎಕ್ಸ್ ವೈ ಝೆಡ್ ನ ಕೋಎಫಿಷಿಯಂಟ್ಗಳೇ ಆಗಿದೆ. ಎಕ್ಸ್ ನ ಕೋಎಫಿಷಿಯಂಟ್ 2, ವೈ ನ ಕೋಎಫಿಷಿಯಂಟ್ -3, ಝೆಡ್ ನ ಕೋಎಫಿಷಿಯಂಟ್ 5. ಸೊ ಅಬ್ಸರ್ವ್ ದ ಫಸ್ಟ್ ರೋ 2 -3 5. ಸಿಮಿಲರ್ಲಿ ಸೆಕೆಂಡ್ ರೋ ಮತ್ತು ಥರ್ಡ್ ರೋ ಆಸ್ ಇಟ್. ಸೊ ಈ ಎಲಿಮೆಂಟ್ಗಳನ್ನ ನಾವೇನಾದ್ರೂ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆದ್ರೆ ಈ ಮ್ಯಾಟ್ರಿಕ್ಸ್ ಆಗ್ತದೆ ಅಷ್ಟೇ, ಬೇರೇನೂ ಇಲ್ಲ. ರೆಡಿಮೇಡ್ ಮ್ಯಾಟ್ರಿಕ್ಸ್ನ ಅವರೇ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ನಾವೇನು ಮಾಡೋಣ, ಎ ಇನ್ವರ್ಸ್ ಫೈಂಡ್ ಮಾಡೋಣ. ಆಫ್ಟರ್ ದಟ್ ವಿ ಶಾಲ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್. ಎ ಇಲ್ಲಿದೆ, ಎಕ್ಸ್ ಅಂತಂದ್ರೆ ಎಕ್ಸ್ ವೈ ಝೆಡ್, ಬಿ ಅಂತಂದ್ರೆ 11 -5 -3. ಮತ್ತೊಮ್ಮೆ ಬರೀ ಅವಶ್ಯಕತೆ ಇಲ್ಲ, ನಾನು ಡೈರೆಕ್ಟ್ ಆಗಿ ಡಿಟರ್ಮೆಂಟ್ ಎಗೆ ಹೋಗ್ತೀನಿ. ಡಿಟರ್ಮೆಂಟ್ ಎ ಈಕ್ವಲ್ ಟು ಎಕ್ಸ್ಪ್ಯಾಂಡಿಂಗ್ ಆನ್ ಫಸ್ಟ್ ರೋ ಪ್ಲಸ್ ಮೈನಸ್ ಪ್ಲಸ್ 2 into 2 2s are 4, that is -4, minus 1 into -4 is -4. ಇಲ್ಲೊಂದು ಮೈನಸ್ ಇದೆ, ಸೊ ಪ್ಲಸ್ 4. ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬೇಡ. 3 into -2 is -6,
minus 1 into minus 4 is minus 4. So illond minus ide, it will become plus 4. Third element plus 5 into first row third column bitre 3 1s are 3 minus 1 2s are 2. Plus 4 minus 4 cancel ಆದರೆ 0. 0 into 2 is 0. ಇದು ಬಿಟ್ಬಿಡಿ, ಇದಿಷ್ಟು ವ್ಯಾಲ್ಯೂ 0 ವ್ಯಾನಿಶ್ ಆಯಿತು. 3 into minus 6 plus 4 ಅಂದರೆ minus 2 plus 5 into 3 minus 2 is 1. That is equal to plus into minus minus 3 2s are 6 plus 5 1s are 5. That is equal to minus 1. Therefore, determinant A is equal to minus 1. Determinant A equal to minus 1. Okay. Now let us find directly ನಾನು x ನ ಫೈಂಡ್ ಮಾಡಿಬಿಡ್ತೀನಿ. 1 by determinant A into adjoint A ಫೈಂಡ್ ಮಾಡಬೇಕು. adjoint A ಫೈಂಡ್ ಮಾಡೋದಕ್ಕೆ ನಾನು ಇಲ್ಲಿ ಎಲಿಮೆಂಟ್ಸ್ ಬರ್ಕೊಳ್ತೀನಿ. 2 minus 3 5 3 2 minus 4 1 1 minus 2. Repeat first two rows. 2 minus 3 5 3 2 minus 4. Repeat first two columns. 2 3 1 2 3 minus 3 2 1 minus 3 2. ಈಗ ಫಸ್ಟ್ ರೋ ಬಿಡಿ, ಫಸ್ಟ್ ಕಾಲಮ್ ಬಿಡ್ರಿ. 2 into minus 2 is minus 4. 1 into minus 4 is minus 4, but it will become plus 4. Minus 4 plus 4 0. ನೋಡಿ, ಆಂಟಿ ಡಯಾಗ್ನಲ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಒಂದು ಮೈನಸ್ ಇರಬೇಕು. ಅದು ನಾನು ಪದೇ ಪದೇ ಹೇಳಕ್ ಹೋಗಲ್ಲ, ನಾನು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಿಬಿಡ್ತೀನಿ ಮೈನಸ್. minus 4 into 1 is minus 4. minus 2 into 3 minus 6, but it will become plus 6. plus 6 minus 4. plus 6 minus 4 ಅಂತಂದ್ರೆ 2. Now 3 into 1 is 3. 1 into 2 is 2. It will become minus 2. 3 minus 2 is 1. Second row, 1 5s are 5. Minus into minus plus 3 2s are 6. But it becomes minus 6. Minus 6 plus 5. Minus 1. Minus 4. Minus 5. Minus 9. Minus 3. Minus 2. Minus 5. Minus into minus plus 3 4s are 12. Minus 10. Minus 12. Minus 10. Sorry, minus into minus plus ಆಯ್ತಲ್ಲ, plus 12 minus 10. 12 minus 10. 2. 5 3s are 15. Minus plus ಆಗ್ತದೆ, 4 2s are 8. 15 plus 8. 23. Last element, 2 2s are 4. ಇಲ್ಲಿ minus 9 ಬರುತ್ತೆ, but it becomes plus 9. 4 plus 9. 13. This is adjoint A. ಇದ್ರ ಜೊತೆ B ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಬೇಕು. B ಮ್ಯಾಟ್ರಿಕ್ಸ್ ಅಂದ್ರೆ ಈ ಎಲಿಮೆಂಟ್ಗಳದ್ದು. 11 minus 5 minus 3. This is equal to 1 by minus 1 ಅಂತಂದ್ರೆ minus 1 ಅಂತ ಅರ್ಥ. First row, first column. 0 into 11 is 0. Minus 1 into minus 5. It becomes plus 5. 2 into minus 3 is minus 6. Second column ತಗೊಳ್ರಿ. Second row ತಗೊಳ್ರಿ. 2 into 11 is 22. Minus into minus plus 9 5s are 45. Plus into minus minus 23 into 3, it is 69. Third row ತಗೊಂಡ್ರೆ 1 into 11 is 11. Minus into minus plus 5 5s are 25. Plus into minus minus 13 3s are 39. Now it is equal to minus 1. Simplify ಮಾಡಿ. 5 minus 6 ಅಂದ್ರೆ minus 1. ಇವೆರಡನ್ನ ಆಡ್ ಮಾಡಿದ್ರೆ 22 45 ಆಡ್ ಮಾಡಿದ್ರೆ we get 67. 67 minus 69 ಅಂದ್ರೆ minus 2. ಇವೆರಡನ್ನ ಆಡ್ ಮಾಡಿದ್ರೆ we get 36. 36 minus 39 ಅಂದ್ರೆ minus 3. ಈಗ ಈ ಮೈನಸ್ ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ minus into minus plus ಆಗಿ we get 1 2 3. Therefore the value of x is 1, the value of y is 2, and the value of z is 3.